So, brothers and sisters, ಸಹೋದರ ಸಹೋದರಿಯರೇ, I'm so happy that God's enabled you to build a meeting place where you can meet with greater convenience. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಿಮಗೆ ದೇವರು ಸಹಾಯ ಮಾಡಿದ್ದಾರೆ ಕಟ್ಟಡನ ಕಟ್ಟಲಿಕ್ಕೆ ಮತ್ತು ಒಳ್ಳೆಯ ಅನುಕೂಲವಾದ ಜಾಗದಲ್ಲಿ ನೀವು ಒಟ್ಟಾಗಿ ಸಭೆಯ ಕೂಟಗಳನ್ನು ನಡೆಸಲಿಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ನನಗೆ ಸಂತೋಷ. The early Christians did not have such privileges as we have. ಮೊದಲಿನ ಕ್ರೈಸ್ತರನ್ನ ನಾವು ನೋಡಿದ್ರೆ ಅವ್ರಿಗೆ ನಮ್ಗೆ ಇರುವಷ್ಟು ಅನುಕೂಲಗಳು ಅವ್ರಿಗೆ ಇರಲಿಲ್ಲ. They didn't even have a printed Bible in their hands. ಅವರಿಗೆ ಅಚ್ಚು ಮಾಡಿದ ಬೈಬಲ್ ಕೂಡ ಅವ್ರ ಕೈನಲ್ಲಿ ಇರಲಿಲ್ಲ. But we have that. ಆದರೆ ನಮ್ಮ ಕೈಯಲ್ಲಿದೆ ಅದು. They did not have meeting halls, but we have that. ಅವರಿಗೆ ಒಂದು ಕೂಟಗಳಿಗೆ ಕಟ್ಟಡ ಇರಲಿಲ್ಲ, ಆದರೆ ನಮಗೆ ಇದೆ ಅದು. They didn't have the opportunity to watch messages on video like this, but we have that. ಅವರಿಗೆ ಈ ತರ ವಿಡಿಯೋ ಮೂಲಕ ಸಂದೇಶನ ಕೇಳೋ ಅವಕಾಶ ಇರಲಿಲ್ಲ, ಆದರೆ ನಮಗಿದೆ. So we must remember a word of Jesus where he said, to whom more is given, more will be required. ನಾವು ಈ ಸಮಯದಲ್ಲಿ ಯೇಸು ಹೇಳಿದ ಮಾತನ್ನ ನೆನೆಸ್ಕೊಳ್ಳೋದು ಬಹಳ ಮುಖ್ಯ. ಯಾರಿಗೆ ಹೆಚ್ಚು ಕೊಡಲ್ಪಟ್ಟಿದೆ ಅವರಿಂದ ಹೆಚ್ಚು ಕೇಳಲ್ಪಡುತ್ತೆ ಅಂತ. In our day, God has given us so much compared to people in previous generations of Christianity. ಕಳೆದ ಶತಮಾನಗಳಲ್ಲಿ ನೋಡಿದ್ರೆ ನಾವು ಜನಗಳಿಗೆ ಎಷ್ಟು ಕೊಡಲ್ಪಟ್ಟಿತ್ತು ಅದಕ್ಕಿಂತ ಬಹಳಷ್ಟು ಹೆಚ್ಚು ನಮಗೆ ಕೊಡಲ್ಪಟ್ಟಿದೆ. So we have the greatest responsibility before God to use all this for his glory. ನಮಗೆ ಹೆಚ್ಚು ಒಂದು ಜವಾಬ್ದಾರಿ ಇದೆ ಆ ದೇವರ ಮುಂದೆ ಹೆಚ್ಚಾಗಿ ಇದನ್ನ ತೋರಿಸ್ಕೊಳ್ಳಿಕ್ಕೆ. So even this meeting hall that you've got, from day one you must dedicate it to be used for the glory of God. ಈ ಒಂದು ಸಭೆಯ ಕಟ್ಟಡ ಕೂಡ ನೀವು ದೇವರಿಗೆ ಹೆಚ್ಚಾಗಿ ಒಳ್ಳೆಯದಾಗಿ ಉಪಯೋಗಿಸಲಿಕ್ಕೆ ನೀವು ಅದನ್ನ ಒಪ್ಪಿಸಿಕೊಡಬೇಕು. So I want to read a verse in Matthew chapter 5. ಮತ್ತಾಯ 5ರಲ್ಲಿ ನಾನು ಒಂದು ವಚನವನ್ನು ಹಂಚಿಕೊಳ್ತೀನಿ. And verse 14. 14ನೇ ವಚನ. It is commonly understood that Jesus Christ is the light of the world. ಯೇಸು ಲೋಕಕ್ಕೆ ಬೆಳಕು ಅನ್ನೋದನ್ನ ನಾವು ಹೆಚ್ಚಾಗಿ ಜನರು ತಿಳ್ಕೊಂಡಿದ್ದಾರೆ. He said that in John 8 verse 12. ಯೋಹಾನ 8:12ರಲ್ಲಿ ನಾವು ಅದನ್ನ ನೋಡ್ಕೊಳ್ತೀವಿ. And that's true. He is the light of the world, and even today he is the light of the world. ಹೌದು, ಅದು ಸತ್ಯ. ಅವತ್ತು ಕೂಡ ಅವರು ಲೋಕಕ್ಕೆ ಬೆಳಕಾಗಿದ್ರು, ಇವತ್ತು ಕೂಡ ಅವರೇ ಲೋಕಕ್ಕೆ ಬೆಳಕು. But there is a difference. ಆದರೆ ಅಲ್ಲಿ ಒಂದು ವ್ಯತ್ಯಾಸ ಇದೆ. When he was on earth, he was the light of the world in his own physical body. ಈ ಲೋಕದಲ್ಲಿ ಇರುವಾಗ ಈ ಶರೀರದಲ್ಲಿ ಆತನು ಲೋಕಕ್ಕೆ ಬೆಳಕಾಗಿದ್ದನು. But he told the disciples in John chapter 9 that as long as I am in the world, John 9:5, I am the light of the world. ಅವರು ಯೋಹಾನ 9:5ರಲ್ಲಿ ನೋಡ್ಕೊಂತೀವಿ, ನಾನು ಈ ಲೋಕದಲ್ಲಿ ಇರೋವರೆಗೆ ನಾನು ಬೆಳಕಾಗಿದ್ದೀನಿ ಅಂತ ಹೇಳಿದ್ರು. Now he's gone up. ಈಗ ಮೇಲೆ ಹೋಗಿದ್ದಾರೆ. Now Jesus is the light of the world through his spiritual body, the church. ಈಗ ಅವರು ಈ ಆತ್ಮಿಕ ದೇಹದ ಮೂಲಕ ಈ ಲೋಕಕ್ಕೆ ಬೆಳಕಾಗಿದ್ದಾರೆ. So he said in Matthew 5:14 to his disciples, now you are the light of the world. ಇಲ್ಲಿ ಮತ್ತಾಯ 5:14ರಲ್ಲಿ ನೋಡ್ತೀವಿ, ಅವರು ಹೇಳೋದು ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ ಅಂತ. And he said the church must be like a city, verse 14, set on a hill that cannot be hidden. ಇಲ್ಲಿ 14ರಲ್ಲಿ ನೋಡ್ತೀವಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಅಂತ ಅಂದ್ಬಿಟ್ಟು. And men, verse 15, don't light a lamp and hide it under a peck measure, but on a lampstand. ಇಲ್ಲಿ 15ನೇ ವಚನದಲ್ಲಿ ನೋಡ್ತೀವಿ, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಜನ ಇಡೋದಿಲ್ಲ ಅಂತ ಅಂದ್ಬಿಟ್ಟು. And it gives light to all in the house. ಅದು ದೀಪಸ್ತಂಭದಲ್ಲಿ ಇಟ್ಟಾಗ ಲೋಕದ ಮನೆಯಲ್ಲಿ ಇರೋರಿಗೆಲ್ಲ ಬೆಳಕು ಕೊಡುತ್ತೆ. So the reason why you have this place to gather together is so that you can be a light to all the people in Hubli. ಈ ಕಟ್ಟಡವನ್ನ ದೇವರು ಕೊಟ್ಟಿರೋ ಅವಕಾಶ ಏನಂದ್ರೆ ನೀವು ಹುಬ್ಬಳ್ಳಿಯಲ್ಲಿ ಇರುವಂತವರಿಗೆಲ್ಲ ಬೆಳಕಾಗಿರ್ಬೇಕು ಅಂತ. We are not in competition with any other church. ಯಾರ ಜೊತೆ ನಾವು ಸ್ಪರ್ಧೆ ಮಾಡ್ತಾ ಇಲ್ಲ ಇಲ್ಲಿ. We don't say we are better than anybody else. ನಾವು ಬೇರೆಯವರಿಗಿಂತ ಉತ್ತಮರು ಅಂತ ಕೂಡ ಹೇಳ್ತಾ ಇಲ್ಲ. But God has given us a specific calling with a specific message. ದೇವರು ನಮಗೆ ಒಂದು ನಿರ್ದಿಷ್ಟವಾದ ಒಂದು ಕರೆಯನ್ನ ಕೊಟ್ಟಿದ್ದಾರೆ, ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ನಮಗೆ. And we must be faithful to that message. ಅದಕ್ಕೆ ನಾವು ನಂಬಿಗಸ್ತರಾಗಿರ್ಬೇಕು. So as I said, we are not competing with other churches. ನಾನು ಹೇಳಿದ ತರ ಬೇರೆ ಸಭೆಯ ಜೊತೆ ನಾವು ಸ್ಪರ್ಧೆ ಮಾಡ್ತಾ ಇಲ್ಲ. We are happy if they are better than us. ಅವರು ನಮಗಿಂತ ಉತ್ತಮರಾಗಿದ್ರೆ ನಾವು ಸಂತೋಷ We are happy if they are bigger than us. ಅವರು ನಮಗಿಂತ ಹೆಚ್ಚಾಗಿದ್ರು ಕೂಡ ಸಂತೋಷ. And we pray that God will bless all the churches in Hubli. ನಾವು ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಸಭೆಯನ್ನು ದೇವರು ಆಶೀರ್ವದಿಸಲಿ ಅಂತ. Especially those who proclaim the full counsel of God. ಪ್ರತ್ಯೇಕವಾಗಿ ಯಾರು ಪೂರ್ಣವಾದ ಶುಭ ಸಂದೇಶವನ್ನು ಸಾರ್ತಾರೆ ಅವರಿಗೆ. I don't know who they are. ನನಗೆ ಗೊತ್ತಿಲ್ಲ ಯಾರು. I hope there are some. I don't know. ಅಲ್ಲಿ ಇರಬಹುದು ಕೆಲವರು, ಆದ್ರೆ ನನಗೆ ಗೊತ್ತಿಲ್ಲ ಯಾರು ಅಂತ. But
there are many churches that don't proclaim the full counsel of God. ಆದರೆ ಕೆಲವು ಸಭೆಗಳಿಗೂ ನಮಗೆ ಗೊತ್ತು ಅವರು ಪೂರ್ಣ ಶುಭ ಸಂದೇಶವನ್ನು ಸಾರೋದಿಲ್ಲ. Then it becomes like a light whose wattage has gone down and it is now only 10 watts when it should have been 2 kilowatts. ಆಗಿದ್ದಾಗ ಏನಾಗುತ್ತೆ ಅಂದ್ರೆ ಆ ಬೆಳಕು ಬಹಳ ಕಡಿಮೆ ಆಗ್ಬಿಡುತ್ತೆ, ವೋಲ್ಟೇಜ್ ಕಡಿಮೆ ಆಗುತ್ತೆ. ಒಂದು 2000 ವಾಟೇಜ್ ಇರುವಂತದ್ದು 0 ವಾಟೇಜ್ ಆಗಿಬಿಡುತ್ತೆ. It's become very little. ಅದು ಬಹಳ ಕಡಿಮೆ ಆಗ್ಬಿಡುತ್ತೆ. Now we must be fully bright. ನಾವು ಪೂರ್ಣವಾಗಿ ಪ್ರಕಾಶವಾಗಿರ್ಬೇಕು. Bright on all sides. ಎಲ್ಲಾ ಮಾರ್ಗಗಳಲ್ಲೂ ಪ್ರಕಾಶವಾಗಿರ್ಬೇಕು. Because we must be like this light set on a hill that everybody can see. ಇಲ್ಲಿ ಗುಡ್ಡದ ಮೇಲೆ ಹಚ್ಚಿರೋ ಬೆಳಕು ತರ ಆ ಊರಿನಲ್ಲಿ ಇರೋರೆಲ್ಲ ಕಾಣೋ ತರ ಇರಬೇಕು. The Bible says the whole world lies in darkness. ದೇವರ ವಾಕ್ಯ ಹೇಳುತ್ತೆ ಪೂರ್ಣ ಲೋಕ ಕತ್ತಲೆಯಲ್ಲಿದೆ ಅಂತ. So when Jesus said we have to be the light of the world, what does it mean? ಯೇಸು ನಾವೆಲ್ಲ ಬೆಳಕಾಗಿರಬೇಕು ಅಂದಾಗ ಅರ್ಥ ಏನದ್ರದ್ದು? That means there must be as much difference between us and the world as there is between light and darkness. ಅದರ ಅರ್ಥ ಏನಂದ್ರೆ ಈ ಬೆಳಕಿಗೂ ಕತ್ಲೆಗೂ ಎಷ್ಟು ವ್ಯತ್ಯಾಸ ಇದೆಯೋ ನಮಗೂ ಮತ್ತೆ ಲೋಕದವರಿಗೆ ಅಷ್ಟು ವ್ಯತ್ಯಾಸ ಇರಬೇಕು. There must be as much difference between us and the world as light and darkness. ನಮಗೆ ಮತ್ತು ಲೋಕಕ್ಕೆ ಎಷ್ಟು ವ್ಯತ್ಯಾಸ ಇರಬೇಕು ಅಂದ್ರೆ ಬೆಳಕಿಗೂ ಕತ್ಲೆಗೂ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟಿರಬೇಕು. How much difference is there between light and darkness? ನಾವು ನೋಡೋಣ ಎಷ್ಟು ವ್ಯತ್ಯಾಸ ಇದೆ ಬೆಳಕಿಗೂ ಮತ್ತು ಕತ್ಲೆಗೂ ಅಂತ. They are complete opposites. ಅವರು ಪೂರ್ಣವಾಗಿ ಬೇರೆಯಾಗಿದೆ. ಅದು darkness is the exact opposite of light. ಕತ್ತಲೆಯು ಬೆಳಕಿಗೆ ಪೂರ್ಣ ವಿರುದ್ಧವಾಗಿದೆ. And light is the exact opposite of darkness. ಬೆಳಕು ಕತ್ಲೆಗೆ ಪೂರ್ಣ ವಿರುದ್ಧವಾಗಿದೆ. That means our value system must be exactly the opposite of the value system of the world. ಅದರ ಅರ್ಥ ಏನಂದ್ರೆ ನಮ್ಮ ಮೌಲ್ಯಗಳು ಆ ಲೋಕದಲ್ಲಿರೋರ ಮೌಲ್ಯಕ್ಕಿಂತ ಪೂರ್ಣ ವಿರುದ್ಧವಾಗಿರಬೇಕು. That means if they value certain things very highly, we don't value that so highly. ಆ ಲೋಕದಲ್ಲಿ ಕೆಲವು ವಿಷಯನ ಹೆಚ್ಚಾಗಿ ಅವರು ಮೌಲ್ಯ ಕೊಟ್ರೆ, ಬೆಲೆ ಕೊಟ್ರೆ ಅದನ್ನ ನಾವು ಹೆಚ್ಚು ಬೆಲೆ ಕೊಡೋದಿಲ್ಲ. For example, ಉದಾಹರಣೆಗೆ what are the things which the world values? ಆ ಲೋಕದಲ್ಲಿರೋರು ಯಾವುದನ್ನ ಬೆಲೆ ಕೊಡ್ತಾರೆ? Money, ಹಣ, position, ಅಧಿಕಾರ, power, ಶಕ್ತಿ, the honor of men, ಜನರ ಮಾನ. They place so much value on these things. ಈ ವಿಷಯಗಳಲ್ಲಿ ಅವರು ಬಹಳ ಬೆಲೆ ಕೊಡ್ತಾರೆ. Pleasure, ಒಂದು ಮೋಹ, comfort, ಅನುಕೂಲ. We don't place any value on these things. ನಾವು ಈ ವಿಷಯಗಳಿಗೆ ಬೆಲೆ ಕೊಡೋದಿಲ್ಲ. We use them. ಅದನ್ನ ಬಳಸ್ತೀವಿ. We use whatever comforts God gives us. ದೇವರು ಕೊಡೋ ಅನುಕೂಲಗಳನ್ನು ಬಳಸ್ಕೊಂತೀವಿ. We use the money God gives us. ದೇವರು ಕೊಡುವಂತ ಹಣವನ್ನು ಬಳಸ್ಕೊಂತೀವಿ. We try to please men, but we don't seek their honor. ಜನರನ್ನ ಮೆಚ್ಚಿಸ್ತೀವಿ, ಆದ್ರೆ ಅವರಿಂದ ಮಾನ ಪಡಲಿಕ್ಕೆ ಆಸೆ ಪಡೋದಿಲ್ಲ. They are not very high in our list, these things. ಈ ವಿಷಯಗಳು ನಮಗೆ ಪ್ರಧಾನವಾಗಿಲ್ಲ, ಮುಖ್ಯವಾಗಿಲ್ಲ. But what are the things we value? ನಾವು ಯಾವುದನ್ನ ಬೆಲೆ ಕೊಡ್ತೀವಿ? The things which the world doesn't value. ಈ ಲೋಕದಲ್ಲಿ ಬೆಲೆ ಕೊಡದೇ ಇರುವಂತದ್ದನ್ನು. For example, humility. ಉದಾಹರಣೆಗೆ ದೀನತ್ವ. In the world they don't value that. ಈ ಲೋಕದಲ್ಲಿ ಅದಕ್ಕೆ ಬೆಲೆ ಇಲ್ಲ. Inner holiness and purity. ಒಳಗಿನ ಒಂದು ಪವಿತ್ರತೆ ಮತ್ತು ಒಂದು ಶುದ್ಧತೆ. The world doesn't value that. ಅದನ್ನ ಕೂಡ ಲೋಕದಲ್ಲಿ ಬೆಲೆ ಕೊಡೋದಿಲ್ಲ. And close fellowship with one another like one body. The world doesn't care for that. ಒಬ್ರಿಗೊಬ್ರು ಅನ್ಯೋನ್ಯತೆಯಿಂದ ಇರೋದು ಒಂದು ಶರೀರದ ತರ, ಅದಕ್ಕೆ ಲೋಕದಲ್ಲಿ ಬೆಲೆ ಇಲ್ಲ. Serving others freely without charging them. The world never does that. ಬೇರೆಯವರಿಗೆ ಯಾವುದೇ ಹಣ ತಗೊಳ್ಳದೆ, ಖರ್ಚಿಲ್ಲದೆ ಉಚಿತವಾಗಿ ಸೇವೆ ಮಾಡೋದು, ಅದನ್ನ ಲೋಕದಲ್ಲಿ ಯಾರು ಬೆಲೆ ಕೊಡೋದಿಲ್ಲ. In the world, anybody does anything, they'll always take money for it. ಈ ಲೋಕದಲ್ಲಿ ಯಾರಿಗೆ ಒಂದು ಚಿಕ್ಕ ಸಹಾಯ ಮಾಡಿದ್ರು ಅದಕ್ಕೆ ಬೆಲೆ ಕೊಡ್ತಾರೆ. We do good to people and we're not interested in charging them for it. ಆದ್ರೆ ನಾವು ಬೇರೆಯವರಿಗೆ ಒಳ್ಳೇದು ಮಾಡ್ತೀವಿ, ಆದ್ರೆ ಅದಕ್ಕೆ ಚಾರ್ಜ್ ಮಾಡೋದಿಲ್ಲ. We preach the gospel, it's free. ನಾವು ಶುಭ ಸಂದೇಶ ಸಾರ್ತೀವಿ, ಅದು ಉಚಿತವಾಗಿ. So there's a fundamental difference between light and darkness. ಇಲ್ಲಿ ಒಂದು ಮೂಲ ಒಂದು ವ್ಯತ್ಯಾಸವನ್ನ ನೋಡ್ತೀವಿ. And between light and darkness. ಬೆಳಕು ಮತ್ತು ಕತ್ತಲೆಗೆ. And so it must be between the church and the world. ಹಾಗೆ ಒಂದು ಸಭೆಗೆ ಮತ್ತೆ ಲೋಕಕ್ಕೆ ವ್ಯತ್ಯಾಸ ಇರಬೇಕು. Each of you who are a part of this church must ask yourself, what are your values? ಈ ಸಭೆಯಲ್ಲಿರೋ ಪ್ರತಿಯೊಬ್ಬ ಸದಸ್ಯನು ತಮಗೆ ಕೇಳ್ಕೊಳ್ಬೇಕು, ನಿಮ್ಮ ಮೌಲ್ಯಗಳೇನು ಅಂತ. When we first come to Christ, we have the world's values. ನಾವು
ಕ್ರೈಸ್ತನಲ್ಲಿ ಮೊದಲು ಬಂದಾಗ ಲೋಕದ ಮೌಲ್ಯಗಳು ಇರುತ್ತೆ ನಮ್ಮಲ್ಲಿ. But the Holy Spirit comes to change those values. ಆದರೆ ಪವಿತ್ರಾತ್ಮನು ನಮಗೆ ಆ ಮೌಲ್ಯಗಳನ್ನು ಬದಲಾಯಿಸಲಿಕ್ಕೆ ಬರ್ತಾನೆ. So for example, here you have a nice building where you have now meeting together. ಇಲ್ಲಿ ಒಂದು ಹೊಸ ಒಳ್ಳೆಯ ಕಟ್ಟಡ ಇದೆ ನಿಮಗೆ ಕೂಟ ಮಾಡಲಿಕ್ಕೆ. This is not the grandest building in Hubli. ಹುಬ್ಳಿಯಲ್ಲಿ ಇದೇ ಒಂದು ಸುಸರ್ಜಿತವಾದದಲ್ಲ. But it's something you have better than what you had before where you never had a building. ಇದು ನೀವು ಮೊದಲು ಇದ್ದದಕ್ಕಿಂತ ಮೊದಲು ಯಾವುದು ಇಲ್ಲದೆ ಇತ್ತು ಆದರೆ ಅದಕ್ಕಿಂತ ಉತ್ತಮವಾದದ್ದು. But you must not be taken up with the building. ನೀವು ಈ ಕಟ್ಟಡವನ್ನೇ ಹೆಚ್ಚಾಗಿ ತಗೊಳ್ಬಾರ್ದು. Because God doesn't dwell in this building. ಆದ್ರೆ ಯಾಕೆಂದ್ರೆ ದೇವರು ಈ ಕಟ್ಟಡದಲ್ಲಿ ನೆಲೆಸೋದಿಲ್ಲ, ವಾಸಿಸೋದಿಲ್ಲ. In the Old Testament, God's presence was always on the tabernacle or the temple. ದೇವರು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ, ದೇವಾಲಯದಲ್ಲಿ ದೇವರ ಪ್ರಸ್ತುತತೆ ಇತ್ತು. But not today. ಆದ್ರೆ ಇವತ್ತಲ್ಲ. Today the temple of God is God's people. ಇವತ್ತು ದೇವರ ಆಲಯ ಜನರಾಗಿದ್ದಾರೆ, ದೇವರ ಜನರು. If you meet in a garden, that's where God is. That's God's house. ನೀವು ಒಂದು ಉದ್ಯಾನವನದಲ್ಲಿ ಭೇಟಿ ಮಾಡಿದ್ರೆ ಅಲ್ಲಿ ದೇವರ ಪ್ರಸ್ತುತತೆ ಇರುತ್ತೆ. In the first centuries and all, they met in caves. That was God's house. That's where God's people were. ಮೊದಲ ಶತಮಾನದಲ್ಲಿ ನೋಡಿದ್ರೆ ಜನರು ಗವಿಯಲ್ಲಿ ಕೂಡಿ ಬರ್ತಾ ಇದ್ರು, ಅಲ್ಲೇ ದೇವರ ಪ್ರಸ್ತುತತೆ ಇತ್ತು. Or you met in a hotel room. That was God's house then. ಅಥವಾ ನಾವು ಒಂದು ಹೋಟೆಲ್, ಒಂದು ಕೊಠಡಿಯಲ್ಲಿ ಕೂಡಿ ಬಂದ್ರೆ ಅಲ್ಲೇ ದೇವರ ಪ್ರಸ್ತುತತೆ ಇತ್ತು. Or your room in somebody's house. ನೀವು ಒಂದು ಮನೆಯಲ್ಲಿ ಯಾರೋ ಮನೆಯಲ್ಲಿ ಕೂಡಿ ಬಂದ್ರೆ ಅಲ್ಲೇ ದೇವರ ಮನೆ ಆಗ್ತಾ ಇತ್ತು. Because you were there. ಯಾಕಂದ್ರೆ ನೀವು ಅಲ್ಲಿ ಇರ್ತೀರಿ. The moment you leave the hotel or leave that room, that's no longer God's house. ಅಲ್ಲಿಂದ ನೀವು ಹೊರಗಡೆ ಬಂದ್ಬಿಟ್ರೆ ಅದು ದೇವರ ಮನೆ ಆಗಿರಲ್ಲ, ಅಲ್ಲಿ ದೇವರ ಪ್ರಸ್ತುತಿ. So God's house today is not a building. ದೇವರ ಮನೆ ಅಂದ್ರೆ ಅದು ಒಂದು ಕಟ್ಟಡ ಅಲ್ಲ. We must remember that. ಅದು ಯಾವಾಗಲೂ ನಾವು ನೆನಪಿಟ್ಕೊಂಡು, this building is not God's house. ಈ ಕಟ್ಟಡ ದೇವರ ಮನೆ ಅಲ್ಲ. It's you, the people, who are God's house. ನೀವು ಜನರು ದೇವರ ವಾಸಸ್ಥಾನವಾಗಿದೆ. So just like people are very careful to keep the church building clean and painted and looking nice, ಹೇಗೆ ಜನರು ಕಟ್ಟಡವನ್ನು ಶುದ್ಧವಾಗಿಟ್ಟು ಸರಿಯಾಗಿ ಅನುಕೂಲವಾಗಿಡ್ತಾರೋ, much more than that, we have to keep our heart looking clean and nice before God. ಅದಕ್ಕಿಂತ ಹೆಚ್ಚಾಗಿ ದೇವರ ಮುಂದೆ ನಾವು ನಮ್ಮ ಹೃದಯವನ್ನು ಶುದ್ಧವಾಗಿಟ್ಕೊಳ್ಬೇಕು. It says about Noah in Hebrews in chapter 11. ಹಿಬ್ರಿಯ 11ರಲ್ಲಿ ನೋಹನ ಬಗ್ಗೆ ಹೇಳುತ್ತೆ. Hebrews chapter 11. ಹಿಬ್ರಿಯ 11 and verse 7. 7ನೇ ವಚನ. That God gave Noah a warning about things that were going to happen in the future. ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೇನು ಕಟ್ಟಬೇಕೆಂದು ದೇವರು ಒಂದು ಸಂದೇಶವನ್ನು ಕೊಟ್ಟರು ಅಂತ ನೋಡ್ತೀವಿ. He told him about what is going to happen in the future. ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ದೇವರು, that the world was going to be destroyed. ಈ ಲೋಕ ನಾಶವಾಗುತ್ತೆ ಅಂತ. And Noah believed it. ನೋಹನು ನಂಬಿದನು. And the Lord told Noah that you have to build an ark. That's the only thing that will remain after the world is destroyed. ಕರ್ತನು ನೋಹನಿಗೆ ಹೇಳಿದನು, ನೀನು ಒಂದು ನಾವೆಯನ್ನ ಕಟ್ಟಬೇಕು, ಅದು ಒಂದೇ ಉಳ್ಕೊಳ್ಳೋದು, ಬೇರೆ ಎಲ್ಲ ನಾಶ ಆಗುತ್ತೆ. Now once Noah realized that, ಅದು ನೋಹನು ಅರ್ಥ ಮಾಡಿಕೊಂಡಾಗ, that everything in the world is going to be destroyed except this ark. ನೋಹನಿಗೆ ಗೊತ್ತಾಯ್ತು ಈ ಒಂದು ನಾವೇ ಬಿಟ್ಟು ಬೇರೆ ಎಲ್ಲ ನಾಶ ಆಗುತ್ತೆ ಈ ಲೋಕದಲ್ಲಿ ಅಂತ. You know what he did? ಆತ ಏನು ಮಾಡಿದನು ಗೊತ್ತಾ? He spent all his time building the ark. ತನ್ನ ಸಮಯವನ್ನೆಲ್ಲ ಈ ನಾವೇನ ಕಟ್ಟೋದ್ರಲ್ಲಿ ತೊಡಗಿಸಿಕೊಂಡು. Not really all his time. He had to work as a farmer and support his family also. ಈ ನಾವೇ ಮಾತ್ರ ಕಟ್ಟೋದಲ್ಲ, ಬೇರೆ ಅವನ ಕುಟುಂಬ ಸಹಾಯ ಕೂಡ ಮಾಡಬೇಕಾಗಿತ್ತು. He was not a full-time worker supported by anybody because there was nobody to support him. ಬೇರೆಯವರು ಸಹಾಯ ಮಾಡಿ ಅವನು ಪೂರ್ಣಕಾಲಿಕ ಸೇವಕನಾಗಿರಲಿಲ್ಲ ಕೂಡ. He supported himself. ಆತನು ತನ್ನನ್ನೇ ತಾನು ಸೇವೆ ಮಾಡಿಕೊಂಡು. Worked as a farmer and grew crops and sold them and earned money and took care of his family. ರೈತನಾಗಿ ಬೆಳೆ ಬೆಳೆದು ಅದರಿಂದ ಹಣ ಸಂಪಾದನೆ ಮಾಡಿ ತನ್ನ ಕುಟುಂಬವನ್ನು ನೋಡಿಕೊಂಡು. And he took as much time as possible the rest of the day to build the ark. ದಿವಸದಲ್ಲಿ ಹೆಚ್ಚಿನ ಸಮಯವನ್ನ ಈ ನಾವೇನ ಕಟ್ಟಲಿಕ್ಕೆ ಕೂಡ ಸಮಯ ಕಳೆದನು. And when his children, his 3 sons, saw that their father was so wholehearted, they also got converted. ಆ ಮಕ್ಕಳು 3 ಜನ ಗಂಡು ಮಕ್ಕಳು ಈ ತನ್ನ ತಂದೆಯ ಮಾಡುವಂತ ಕೆಲಸಗಳನ್ನು ನೋಡಿ ಅವರಿಗೆ ಪ್ರೋತ್ಸಾಹ ಆಗಿ ಆತನಿಗೆ ಸಹಾಯ ಮಾಡಿದರು. They were converted to the same faith. The world is going to be destroyed. ಅವರಿಗೆ ಕೂಡ ಆ ಒಂದು ಮಾನಸಾಂತರ ಬಂತು, ಈ ಲೋಕ ನಾಶವಾಗುತ್ತೆ ಅಂತ. And
their wives also came to the same faith. ಅವರ ಹೆಂಡತಿಯರು ಕೂಡ ಅದೇ ನಂಬಿಕೆಗೆ ಬಂದರು. So there were 8 of them, Noah and his wife, his 3 sons and the 3 wives. ಅಲ್ಲಿ ನೋಡ್ತೀವಿ ನಾವು ನೋಹ ಮತ್ತು ಆತನ ಹೆಂಡತಿ, 3 ಜನ ಗಂಡು ಮಕ್ಕಳು, ಅವರ ಹೆಂಡತಿಯರು. It was a much smaller church than all of you. ನಿಮಗೆ ಇಲ್ಲಿ ಇಂದು ಇರೋ ಸಭೆಗಿಂತ ಅದು ಬಹಳ ಚಿಕ್ಕ ಸಭೆಯಾಗಿದೆ. But they did a fantastic work for God in their generation. ಆದರೆ ದೇವರಿಗೆ ಅವರ ಒಂದು ಜನಾಂಗದಲ್ಲಿ ಬಹಳ ಉತ್ತಮವಾದ ಕೆಲಸ ಮಾಡಿದ್ರು. One family, ಒಂದೇ ಕುಟುಂಬ was the means of salvation for the whole world. ಒಂದು ಲೋಕಕ್ಕೆ ಒಂದು ರಕ್ಷಣೆಯನ್ನ ತಂದುಕೊಟ್ರು. You know, all of us sitting here, all of us are descendants of Noah. ನಮಗೆ ಗೊತ್ತಿದೆಯಾ, ನಾವು ಇಲ್ಲಿ ಕುಳಿತವರೆಲ್ಲ ಆತನ ಸಂತತಿಯಿಂದ ಹುಟ್ಟಿದವರು ಅಂತ? Every human being is a descendant of Noah today. ಎಲ್ಲ ಲೋಕದಲ್ಲಿರೋ ಜನಗಳೆಲ್ಲ ನೋಹನ ಸಂತತಿಯಿಂದ ಹುಟ್ಟಿದವರು. All the other descendants of Adam have been destroyed. ಎಲ್ಲ ಆದಾಮನ ಬೇರೆ ಸಂತತಿ ಎಲ್ಲ ನಾಶವಾಗಿ ಹೋಯ್ತು. It's only Noah's descendants in the world today. ಇವತ್ತು ಇರುವಂತ ಜನಾಂಗ ಯಾರಂದ್ರೆ ನೋಹನ ಸಂತತಿಯವರು. And ಮತ್ತು that was just one family. ಅದು ಒಂದೇ ಒಂದು ಕುಟುಂಬವಾಗಿತ್ತು. 8 people. 8 ಜನ ಮಾತ್ರ. So you see how one family of 8 people could influence the whole world. ನಾವು ನೋಡ್ತೇವೆ ಇಲ್ಲಿ ಒಂದು 8 ಜನರ ಒಂದು ಕುಟುಂಬ ಇಡೀ ಲೋಕವನ್ನೇ ಹೇಗೆ ಪ್ರಚೋದಿಸುತ್ತೆ ಅಂತ. How is that? ಹೇಗೆ ಅದು? It says here that Noah in reverence prepared an ark, and by doing that he condemned the world. ಇಲ್ಲಿ ನೋಡ್ತೇವೆ ನಾವು, ಅದರಿಂದ ಆತನು ಲೋಕದವರನ್ನು ದಂಡನೆಗೆ ಪಾತ್ರ ಎಂದು ನಿರ್ಣಯಿಸಿ ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು ಅಂತ. So we read here that he built an ark, and that act of building the ark condemned the world. ಇಲ್ಲಿ ನೋಡ್ತೇವೆ ಅವನು ನಾವೆಯನ್ನ ಕಟ್ಟೋದ್ರ ಮುಖಾಂತರ ಈ ಲೋಕವನ್ನ ಒಂದು ಖಂಡಿಸಿದನು ಅಂತ. So how did Noah condemn the world of his time? ಹೇಗೆ ನೋವ ತನ್ನ ಜೀವನದಲ್ಲಿ ಈ ಲೋಕವನ್ನು ಖಂಡಿಸಿದನು? What does he mean? What does it mean to condemn the world? ಈ ಲೋಕವನ್ನ ಖಂಡಿಸೋದು ಅಂದ್ರೆ ಅರ್ಥ ಏನು? To say, I don't care for this world. ನಾವು ಹೇಳೋದು ಈ ಲೋಕಕ್ಕೆ ನಾನು ಯಾವುದು ಬೆಲೆ ಕೊಡೋದಿಲ್ಲ ಅಂತ. Have its value system. ಅದರ ಒಂದು ಮೌಲ್ಯಗಳಿಗೆ ನಾನು ಬೆಲೆ ಕೊಡೋದಿಲ್ಲ. Not care. I don't bother about its opinion. I don't want its wealth or comfort. ಅದು ಏನು ಹೇಳುತ್ತೋ ಅದನ್ನು ಕೇಳಲ್ಲ, ಅದರದ ಅನುಕೂಲಗಳು ನನಗೆ ಬೇಕಾಗಿಲ್ಲ ಅಂತ ಹೇಳೋದು. How did Noah do that? ಹೇಗೆ ನೋವ ಮಾಡಿದನು ಅದನ್ನು? Not just by preaching it with words. ಬಾಯಿನಲ್ಲಿ ಪ್ರಸಂಗ ಮಾಡೋದ್ರಿಂದ ಮಾತ್ರ. There are a lot of people preaching with words today that no, we don't care for the world. ಇವತ್ತು ಬಹಳಷ್ಟು ಜನ ಹೀಗೆ ಬೋಧನೆ ಮಾಡ್ತಾರೆ, ನಾವು ಲೋಕಕ್ಕೆ ಬೆಲೆ ಕೊಡೋದಿಲ್ಲ ಅಂತ. But how did Noah do it? ಹೇಗೆ ನೋವನು ಮಾಡಿದನು ಅದನ್ನು? He did it by his life. ಆತನು ತನ್ನ ಜೀವಿತದ ಮುಖಾಂತರ ಇದನ್ನು ತೋರಿಸಿದನು. Morning till night for 120 years he spent his life building the ark. ಬೆಳಗ್ಗೆಯಿಂದ ಸಂಜೆವರೆಗೆ 120 ವರ್ಷಗಳ ಕಾಲ ಈ ನಾವೆಯನ್ನು ಕಟ್ಟೋದ್ರಲ್ಲಿ ತೊಡಗಿಸಿಕೊಂಡು. But it took a long time to build the ark. ಇದು ಬಹಳ ಸಮಯ ತಗೊಳ್ತು ಕಟ್ಟಲಿಕ್ಕೆ. Because there were hardly anybody else interested in helping Noah. ನೋವನಿಗೆ ಸಹಾಯ ಮಾಡಲಿಕ್ಕೆ ಯಾರಿಗೂ ಅಲ್ಲಿ ಸಂತೋಷವಾಗಿ ಸಹಾಯ ಮಾಡಲಿಕ್ಕೆ ಇರಲಿಲ್ಲ ಯಾರು. I don't know if he got any help from anybody else. ನನಗೆ ಗೊತ್ತಿಲ್ಲ ಬೇರೆ ಯಾರಾದರೂ ಸಹಾಯ ಮಾಡಿದ್ರ ಅಂತ. Maybe just his family members. ಆತನ ಕುಟುಂಬದವರು ಮಾತ್ರ ಸಹಾಯ ಮಾಡಿರಬಹುದು. Even the sisters there. ಆ ಸಹೋದರಿಯರಿದ್ರಲ್ಲ, ಅವರು they also helped in building the ark. ಅವರು ಕೂಡ ಈ ನಾವೆಯನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿದ್ರು. Brothers and sisters. ಸಹೋದರರು ಸಹೋದರಿಯರು. There were 4 men and 4 women. They built the ark. 4 ಗಂಡಸರು 4 ಹೆಂಗಸರು ಇವರು ಸೇರಿ ಆ ನಾವೆಯನ್ನು ಕಟ್ಟಿದ್ರು. And where did they get the money from? ಹಣ ಎಲ್ಲಿಂದ ಬಂತು ಅವರಿಗೆ? To buy all this wood and all the things necessary. ಈ ಮರ ಮತ್ತು ಬೇಕಾದ ವಸ್ತುಗಳು ಪಡೆಯಲಿಕ್ಕೆ ಕೊಂಡುಕೊಳ್ಳಲಿಕ್ಕೆ. Maybe Noah sold some of his land or worked a little harder and earned some money. ನೋವ ತನ್ನ ಇದ್ದ ಜಾಗವನ್ನ ಮಾರಿ ಅವರ ಹಣವನ್ನ ಪಡ್ಕೊಂಡಿರಬಹುದು. So there we have, that is how he condemned the world. ಹಾಗೆ ಆತನು ಲೋಕವನ್ನ ಖಂಡಿಸಿದನು. Now in the world people would like to save up as much as possible for themselves. ಈ ಲೋಕದಲ್ಲಿ ನಾವು ನೋಡ್ತೇವೆ ಹಣವನ್ನು ಜನರು ಶೇಖರಿಸಿ ಇಡ್ತಾರೆ ಹೆಚ್ಚೆಚ್ಚು ತಮಗೋಸ್ಕರ. Now that's wise to save some money for the future for our needs. ಅದು ಒಳ್ಳೆಯದು, ಜ್ಞಾನನೇ ಅದು. ಹೆಚ್ಚು ಹಣವನ್ನು ಶೇಖರಿಸಿಟ್ಕೊಳ್ಳೋದು ನಮ್ಮ ಭವಿಷ್ಯಕ್ಕಾಗಿ. But Noah, we see something more. ನೋವನ ಬಗ್ಗೆ ನಾವು ಇದಕ್ಕಿಂತ ಹೆಚ್ಚಿನದನ್ನು ನೋಡ್ತೇವೆ. He spent his money also to build the ark. ಆತನು ಈ ನಾವೆಯನ್ನ ಕಟ್ಟಲಿಕ್ಕೆ ಕೂಡ ಆತನ ತನ್ನ ಹಣವನ್ನು ವ್ಯಯ ಮಾಡಿದ. And in the eyes of the world that was an absolutely foolish thing. ಈ ಲೋಕದ ದೃಷ್ಟಿಯಲ್ಲಿ ನೋಡಿದ್ರೆ ಇದು ಮೂರ್ಖತನವಾಗಿತ್ತು. What a foolish thing, spending money on this. ಎಂತ ಮೂರ್ಖತನ, ಇದ್ರ ಮೇಲೆ ಹಣ ವ್ಯಯ ಮಾಡ್ತಾ ಇದ್ರಲ್ಲ. But when the flood came,
ಆದ್ರೆ ಈ ನೆರೆ ಬಂದಾಗ and destroyed all the buildings and everything else in the world, ಎಲ್ಲ ಕಟ್ಟಡ ಲೋಕದಲ್ಲಿ ಇರುವಂತದನ್ನೆಲ್ಲ ನಾಶ ಮಾಡಿದಾಗ then we see that all the people who spent their money on buildings, they were the fools. ಆವಾಗ ನೋಡ್ತೀವಿ ಯಾರು ತಮ್ಮ ಕಟ್ಟಡಗಳನ್ನ ಕಟ್ಟಲಿಕ್ಕೆ ವ್ಯಯ ಮಾಡಿದ್ರು ಹಣನ ಅವರು ಮೂರ್ಖರಾದರು. Noah was the wise man who spent his money building the ark. ಅಲ್ಲಿ ನೋಹನು ಜ್ಞಾನಿಯಾದನು, ತನ್ನ ಹಣವನ್ನ ನಾವೆಯನ್ನ ಕಟ್ಟಲಿಕ್ಕೆ ಬಳಸಿದ್ದು. Now the Bible says, ಈ ದೇವರ ವಾಕ್ಯ ಹೇಳುತ್ತೆ, Jesus said this, ಯೇಸು ಹೇಳಿದ್ರು ಇಲ್ಲಿ, that the last days will be like the days of Noah. ಕಡೆಯ ದಿನಗಳು ನೋಹನ ದಿನಗಳ ತರ ಇರುತ್ತೆ ಅಂತ ಇಲ್ಲಿ ಹೇಳಿದ್ರು. He said in Matthew 24, ಮತ್ತಾಯ 24ರಲ್ಲಿ ನೋಡ್ತೀವಿ ನಾವು, and verse 37, 37ನೇ ವಚನದಲ್ಲಿ, the coming of the Son of Man will be like the days of Noah. ನೋಹನ ದಿನಗಳು ಹೇಗಿದ್ದವೋ ಹಾಗೆ ಮನುಷ್ಯ ಕುಮಾರನು ಪ್ರತ್ಯಕ್ಷವಾದಾಗೂ ಇರುವುದು ಅಂತ ಹೇಳಿ. So we are living in those days. ನಾವು ಆ ದಿನಗಳಲ್ಲಿ ಬಾಳ್ತಾ ಇದ್ದೀವಿ. These days are going to be like the days of Noah. ಈ ದಿವಸಗಳು ಕೂಡ ನೋಹನ ದಿವಸಗಳ ತರನೇ ಇರುತ್ತೆ. There was a lot of wickedness those days. ಅವತ್ತು ತುಂಬಾ ದುಷ್ಟತನ ಇತ್ತು. A lot of hatred and violence and people fighting with each other. ದ್ವೇಷ, ಕ್ರೂರತ್ವ, ಜನಗಳು ಹೋರಾಡೋದು ಅದೆಲ್ಲ ಇತ್ತು. Just like today. ಈ ದಿನ ಇದ್ದ ತರನೇ ಇತ್ತು. And a lot of sexual evil. ಹೆಚ್ಚು ಮೋಹದ ಪಾಪಗಳು ನಡೀತಾ ಇತ್ತು. And we are living in those days today also. ಅಂತ ದಿವಸಗಳಲ್ಲೇ ನಾವು ಇವತ್ತು ಜೀವಿಸ್ತಾ ಇದ್ವಿ. But there was also a man called Noah those days. ಆದರೆ ಆ ದಿವಸದಲ್ಲಿ ನೋಹನಂತ ಒಬ್ಬ ಮನುಷ್ಯ ಇದ್ದನು. And Jesus meant that there will be people like Noah in the last days too. ಇಲ್ಲಿ ಯೇಸು ಹೇಳಿದ್ದೇನೆಂದ್ರೆ ಕಡೆ ದಿನಗಳಲ್ಲೂ ಕೂಡ ನೋಹನಂತ ಜನಗಳು ಇರ್ತಾರೆ ಅಂತ. Who bring up their children and their in the ways of God. ಯಾರು ತಮ್ಮ ಮಕ್ಕಳನ್ನ ದೇವರ ದಾರಿಯಲ್ಲಿ ಬೆಳೆಸುವಂತವರು. Who get their children married to God-fearing girls, God-fearing partners who walk in the ways of God. ಯಾರು ಅವತ್ತು ಕೂಡ ತಮ್ಮ ಮಕ್ಕಳು ದೇವರಿಗೆ ಭಯಪಡುವಂತವ್ರನ್ನೇ ಮದುವೆ ಆಗ್ಲಿಕ್ಕೆ ಕೂಡ ಸಹಾಯ ಮಾಡುವಂತವರು. And who together with all of them will seek to build the church. ಅವರು ಎಲ್ಲರೂ ಒಟ್ಟು ಕೂಡಿ ಈ ಸಭೆಯನ್ನ ಕಟ್ಟಲಿಕ್ಕೆ ಒಂದಾಗಿರ್ತಾರೆ. Noah is a great example. ಇಲ್ಲಿ ನೋಹನು ಒಳ್ಳೆಯ ಉದಾಹರಣೆಯಾಗಿದೆ. That he did his own work, and along with his own work he concentrated on building the ark. ಆತನು ತನ್ನ ವೈಯಕ್ತಿಕ ಕೆಲಸಗಳನ್ನು ಮಾಡಿ ಈ ನಾವೆಯನ್ನ ಕಟ್ಟಲಿಕ್ಕೂ ಕೂಡ ಸ್ಥಿರನಾಗಿದೆ. You and I have got to be like Noah. ನೀವು ಕೂಡ ನೋಹನ ತರ ಇರಬೇಕೆಂದು. Where we work and support ourselves, but we spend all our time building the church. ನಾವು ಕೆಲಸ ಮಾಡಿ ನಮ್ಮ ವೈಯಕ್ತಿಕ ಸಹಾಯಗಳನ್ನು ಮಾಡ್ಕೊಂತೀವಿ, ಹಾಗೆ ಸಭೆಯನ್ನು ಕೂಡ ಕಟ್ತೀವಿ. Because we know that the church is the only thing that's going to remain when everything else is destroyed. ಯಾಕೆ ಅಂದ್ರೆ ನಮಗೆ ಗೊತ್ತಿದೆ ಸಭೆ ಬಿಟ್ಟು ಬೇರೆ ಎಲ್ಲ ನಾಶ ಆಗುತ್ತೆ ಈ ಲೋಕದಲ್ಲಿ. It's a very clear word in 1 John chapter 2. 1 ಯೋಹನ 2ರಲ್ಲಿ ನಾವು ನೋಡ್ತೇವೆ. 1 John 2 1 ಯೋಹನ 2 verse 17. The world is passing away and all its lusts, but the one who does the will of God abides forever. 17ರಲ್ಲಿ ನೋಡ್ತೇವೆ, ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವನು ಅಂತ. Just like in Noah's time. ನೋಹನ ದಿನಗಳಲ್ಲಿದ್ದಾಗೆ the world is passing away, it says here. ಈ ಲೋಕ ನಾಶವಾಗ್ತಾ ಇದೆ ಅಂತ ಹೇಳುತ್ತೆ. What's going to remain? ಯಾವುದು ಉಳ್ಕೊಳ್ಳುತ್ತೆ? Those who do the will of God. ಯಾರು ದೇವರ ಇಚ್ಛೆಯನ್ನು ಪೂರೈಸ್ತಾರೆ. That's what we preach in the church. ಅದನ್ನೇ ನಾವು ಈ ಸಭೆಯಲ್ಲಿ ಬೋಧನೆ ಮಾಡೋದು. We are to do God's will and not our will. ನಾವು ದೇವರ ಚಿತ್ತವನ್ನು ಪೂರೈಸಬೇಕು, ನಮ್ಮ ಚಿತ್ತವನ್ನ ಅಲ್ಲ. That is what God is building in our day. ಈ ದಿವಸಗಳಲ್ಲಿ ದೇವರು ಅದನ್ನೇ ಕಟ್ತಾ ಇರುವಂತದ್ದು. He's not just making individual people ready to go to heaven. ಇಲ್ಲಿ ದೇವರು ಒಬ್ಬೊಬ್ಬರನ್ನ ಪರಲೋಕಕ್ಕೆ ಕರ್ಕೊಳ್ಳಿಕ್ಕೆ ಕೆಲಸ ಮಾಡ್ತಾ ಇಲ್ಲ. Now that's very good to evangelize and preach the gospel and get individuals ready to meet the Lord. ಹೌದು, ದೇವರಿಗೆ ಬೇರೆಯವರಿಗೆ ಸುವಾರ್ತೆ ಸಾರಿ ಬೇರೆಯವರಿಗೆ ತಯಾರು ಮಾಡೋದು ಒಳ್ಳೆಯದು ಪರಲೋಕಕ್ಕೆ ಹೋಗ್ಲಿಕ್ಕೆ. We can compare that to Noah bringing the individual planks of wood to the place where you build the ark. ಅದನ್ನ ಯಾವುದಕ್ಕೆ ಹೋಲಿಸಬಹುದು ಅಂದ್ರೆ, ನೋಹನು ಹೊರಗಡೆ ಹೋಗಿ ಈ ಮರದ ಕಟ್ಟಿಗೆಗಳನ್ನ ನಾವೇ ಕಟ್ಟಲಿಕ್ಕೆ ತಗೊಂಡ್ ಬರ್ತಾ ಇದ್ದ ಹಾಗೆ. But this pile of wood, that's not an ark. ಈ ಮರಗಳ ತುಂಡುಗಳಿತ್ತಲ್ಲ, ಅದು ಒಂದು ನಾವೇ ಅಲ್ಲ. Those piles of wood are needed to build the ark. ಆ ಮರಗಳ ಗುಂಪು ಬೇಕಾಗಿತ್ತು ನಾವೇ ಕಟ್ಟಲಿಕ್ಕೆ. So Noah and his sons went and brought these planks of wood. ನೋಹ ಮತ್ತು ಆತನ ಮಕ್ಕಳು ಈ ಮರದ ಹಲಗೆಗಳನ್ನ ತಗೊಂಡು ಬಂದ್ರು. But if they hadn't built anything with it, ಅದರಿಂದ ಅವರು ಏನ್ ನಾವೇನ ಕಟ್ಟಲಿಲ್ಲ, then they would have also perished with the flood. ಆ ಮರದ ತುಂಡುಗಳು ಈ ಪ್ರವಾಹದಲ್ಲಿ ನಾಶವಾಗ್ತಾ ಇತ್ತು. And Noah would also have perished with his family. ನೋಹ ಕೂಡ ಆತನ ಕುಟುಂಬದ ಜೊತೆ ನಾಶವಾಗ್ತಾ ಇದ್ದ. But what did they do? ಆದ್ರೆ ಅವ್ರು ಏನು ಮಾಡಿದ್ರು? Took these planks of wood and joined them together with nails and made it waterproof.
ಅವರು ಆ ಮರದ ಹಲಗೆಗಳನ್ನು ತಗೊಂಡು ಮೊಳೆ ಹೊಡೆದು ಆ ಒಂದು ನಾವೆಯನ್ನ ಕಟ್ಟಿದ್ರು. That's the picture of the church. ಅದು ಒಂದು ಸಭೆಯ ಚಿತ್ರಣವಾಗಿದೆ. Many people are only interested in getting individuals converted. ಬಹಳಷ್ಟು ಜನ ಸುವಾರ್ತೆ ಸಾರಿ ಒಬ್ಬೊಬ್ಬರನ್ನ ದೇವರ ಕಡೆಗೆ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. As I said, that's good. Cutting the wood and bringing the planks. ಅದು ಬಹಳ ಒಳ್ಳೆಯದು. ನಾನು ಹೇಳಿದೆ ಅದನ್ನ ಒಂದು ಮರವನ್ನ ಕತ್ತರಿಸಿ ಆ ಒಂದು ಹಲಗೆಯನ್ನು ತಗೊಂಡು ಬರೋದು. But Noah built them together, and that's what we've got to do in our day. ಆದ್ರೆ ನೋವನು ಅದನ್ನ ಒಟ್ಟಾಗಿ ಕಟ್ಟಿದನು. ಅದನ್ನ ನಾವು ಇವತ್ತು ಮಾಡಬೇಕಾಗಿದೆ. If there was a gap between the planks of wood, the water would have come in and the ark would have sunk. ಆ ಹಲಗೆಗಳ ಮಧ್ಯೆ ಒಂದು ಬಿರುಕಿದ್ದಿದ್ರೆ ಅದ್ರ ಒಳಗಡೆ ನೀರು ಹೋಗಿ ಅದು ಮುಳುಗೋಗ್ಬಿಡ್ತಾ All those planks of wood were so closely joined together. ಆ ಹಲಗೆಗಳೆಲ್ಲ ಎಷ್ಟು ಒಟ್ಟಾಗಿ ಕೂಡಿದ್ವು ಅಂದ್ರೆ ನೀರು ಹೋಗ್ಲಿಕ್ಕಾಗಿಲ್ಲ. And that is our calling, to build a church where we are in fellowship with one another. ಅದೇ ನಮ್ಮ ಕರೆಯಾಗಿದೆ, ಸಭೆಯನ್ನ ಒಂದೊಂದಾಗಿ ಸೇರಿ ಒಬ್ಬೊಬ್ಬರಾಗಿ ಸೇರಿ ಕಟ್ಟುವಂಥದ್ದು. When Jesus said the most important characteristic is to love one another. ಯೇಸು ಹೇಳಿದ್ರು ಮುಖ್ಯವಾದ ಒಂದು ಇದು ಚಿತ್ರಣ ಅಂದ್ರೆ ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು. That is the mark of the church. ಅದೇ ಒಂದು ಗುರುತಾಗಿದೆ ಸಭೆಗೆ. That means people are so close they don't have any gap between each other. ಜನರು ಎಷ್ಟು ಒಟ್ಟಾಗಿರ್ತಾರೆ ಅಂದ್ರೆ ಅವ್ರ ಮಧ್ಯೆ ಬಿರುಕಿರೋದಿಲ್ಲ. And that is to love one another means there's no gap. ಒಬ್ರನ್ನೊಬ್ರು ಪ್ರೀತಿಸೋದು ಅಂದ್ರೆ ಅಲ್ಲಿ ಒಂದು ಬಿರುಕು ಇರೋದಿಲ್ಲ. Even if we disagree on something, there's no gap because we are one in spirit. ಯಾವುದೇ ಒಂದು ವಿಷಯದಲ್ಲಿ ವ್ಯತ್ಯಾಸ ಇದ್ರೂ ಕೂಡ ಆದ್ರೆ ಆತ್ಮದಲ್ಲಿ ಒಂದಾಗಿರ್ತೀವಿ, ಅಲ್ಲಿ ಬಿರುಕಿರೋದಿಲ್ಲ. That's the type of church we're called to build. ಅಂತ ಸಭೆ ಕಟ್ಟಲಿಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. It's better to build a small church than to get 100,000 planks that are not joined together. ನಾವು ಒಂದು ಚಿಕ್ಕ ಸಭೆಯನ್ನ ಕಟ್ಟೋದು ಬೇರೆ 100 ಹಲಗೆಗಳನ್ನ ತಗೊಂಡು ಕಟ್ಟದೇ ಇರುವಂತದಕ್ಕಿಂತ ಉತ್ತಮವಾದದ್ದು. 100,000 planks is not an ark. 1,00,000 ಹಲಗೆಗಳು ಅದು ನಾವೇ ಆಗಿರೋದಿಲ್ಲ. It's better to build a small ark than to just collect wood. ಮರಗಳನ್ನ ಒಟ್ಟು ಮಾಡೋದಕ್ಕಿಂತ ಒಂದು ಚಿಕ್ಕ ನಾವೆಯನ್ನು ಕಟ್ಟೋದು ಎಷ್ಟೋ ಉತ್ತಮ. That's what we emphasize. ನಾವು ಅದನ್ನೇ ಒತ್ತಿ ಹೇಳ್ತೇವೆ. That God is gathering together people who are united with each other, care for one another, love one another. ದೇವರು ಇಂದು ಯಾರೆಲ್ಲ ಒಟ್ಟಾಗಿ ತಗೊಂಡು ಬರ್ತಾ ಇದ್ದಾರೆ ಅಂದ್ರೆ ಯಾರು ಒಬ್ರಿಗೊಬ್ರಿಗೆ ಕಾಳಜಿ ಹೊಂದಿರ್ತಾರೆ, ಪ್ರೀತಿಯಿಂದ ತುಂಬಿರ್ತಾರೆ. Like Noah, we say the world is going in the wrong direction. ನೋವ ಹೇಳಿದ ತರನೇ ಈ ಲೋಕ ಕೂಡ ನಾಶ ಆಗ್ತಾ ಇದೆ. And we don't have the same values as the people of the world. ಈ ಲೋಕದ ಜನರ ತರ ನಮ್ಮ ಮೌಲ್ಯಗಳಿಲ್ಲ ಇವತ್ತು, ಇರಬಾರದು. Our values are from heaven. ನಮ್ಮ ಮೌಲ್ಯಗಳು ಪರಲೋಕದಿಂದ ಬರುವಂತದ್ದು. Each of us has a responsibility there. ಅಲ್ಲಿ ನಾವು ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಇದೆ. Everyone has a responsibility to make sure your way of life condemns the world. ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಏನು ಅಂದ್ರೆ ನಿಮ್ಮ ಜೀವಿತ ರೀತಿ ಈ ಲೋಕವನ್ನ ಖಂಡಿಸುವಂತದ್ದು. When such people come together, ಅಂತ ಜನರು ಒಟ್ಟಾಗಿ ಬಂದಾಗ, say two people who don't have the values of the world but have the values of heaven. ಇಬ್ಬರನ್ನ ನೆನೆಸ್ಕೊಳ್ಳಿ, ಅವರು ಲೋಕದ ಯಾವುದೇ ಮೌಲ್ಯ ಇಲ್ಲ, ಅವರಿಗೆ ದೇವರ ಮೌಲ್ಯಗಳಿದೆ. They have one passion, ಅವರಿಗೆ ಒಂದೇ ಆಶೆ, to do the will of God, ದೇವರ ಚಿತ್ತವನ್ನು ಪೂರೈಸಲು, ಸಭೆಯನ್ನು ಕಟ್ಟುವಂತದ್ದು. and everything else is secondary. ಬೇರೆ ಎಲ್ಲ ಎರಡನೆಯದಾಗಿದೆ. That becomes a beginning. ಅದೇ ಒಂದು ಪ್ರಾರಂಭ. Then there may be 4 after that, ಆಮೇಲೆ 4 ಜನ or 8, 8 ಜನ, or 16, 16 ಜನ. See, just like a baby grows in a mother's womb, ಮಗು ತಾಯಿಯ ಹೊಟ್ಟೆನಲ್ಲಿ ಹೇಗೆ it ಬೆಳೆಯುತ್ತೆ, starts so small, ಅದು ಬಹಳ ಚಿಕ್ಕದಾಗಿ grows on the basis of unity. ಅದು ಆ ಒಂದು ಐಕ್ಯತೆಯ ಆಧಾರದ ಮೇಲೆ ಅದು ಬೆಳ್ಕೊಂಡು ಹೋಗುತ್ತೆ. See, for example, this building that you're sitting in now, ನೀವು ಕೂಳ್ತಿರುವಂತ ಒಂದು ಕಟ್ಟಡವನ್ನ ನೋಡಿ. this is not a pile of bricks. ಇದು ಒಂದು ಇಟ್ಟಿಗೆಗಳ ಇದು ಗುಂಪಲ್ಲ. It's built with bricks. ಇದು ಇಟ್ಟಿಗೆಯಿಂದ ಕಟ್ಟಿರುವಂತದ್ದು. You know, trucks, lorries came and brought the bricks here. ಇಲ್ಲಿ ಒಂದು ಲಾರಿಗಳು ಬಂದು ಇಟ್ಟಿಗೆಯನ್ನು ತಗೊಳ್ಕೊಂಡು. But if there were only bricks here, there wouldn't be any hall today. ಆ ಇಟ್ಟಿಗೆ ಹಾಗೆ ಬಿಟ್ಟಿದ್ರೆ ಇವತ್ತು ಕಟ್ಟಡ ಇರ್ತಾ ಇರಲಿಲ್ಲ. Those bricks were put together and cemented and joined, so there's no gap, and that's why we have a hall today. ಆ ಇಟ್ಟಿಗೆಗಳನ್ನ ಸೇರಿಸಿ ಸಿಮೆಂಟ್ ಹಾಕಿ ಕಟ್ಟಿರೋದ್ರಿಂದ ಇವತ್ತು ಕಟ್ಟಡ ಇದೆ ನಮಗೆ. That's the church. ಅದೇ ಸಭೆ. A picture of the church. ಆ ಒಂದು ಸಭೆಯ ಚಿತ್ರಣ. Brother and sister are joined together like that by the Lord. ಸಹೋದರ ಸಹೋದರಿಯರು ದೇವರಿಂದ ಕಟ್ಟಲ್ಪಟ್ಟಿರೋದು. Where we recognize that we are all one family. ನಾವು ಇದನ್ನ ಅರ್ಥ ಮಾಡ್ಕೊಂತೀವಿ, ನಾವು ಒಂದು ಕುಟುಂಬವಾಗಿದ್ದೀವಿ. It doesn't matter if you're not big in size. ನಾವು ದೊಡ್ಡದಾಗಿಲ್ಲ ಅಂದ್ರೂ ಪರವಾಗಿಲ್ಲ. Our values must not be the values of the world.
ಆದರೆ ನಮ್ಮ ಮೌಲ್ಯಗಳು ಲೋಕದ ಮೌಲ್ಯವಾಗಿರಬಾರದು. And I want to ask all of you who are a part of this church, ನಾನು ಈ ಸಭೆಯ ಸದಸ್ಯರಿಗೆಲ್ಲ ಕೇಳಲಿಕ್ಕೆ ಇಷ್ಟಪಡ್ತೀನಿ, are you seeking to live in such a way that people can see your values are not the values of the people in the world? ನೀವು ನಿಮ್ಮನ್ನ ಲೋಕದವರು ನೋಡಿದಾಗ ಇವರಿಗೆ ಲೋಕದ ಮೌಲ್ಯ ಇವರ ಮೌಲ್ಯಗಳು ವ್ಯತ್ಯಾಸವಾಗಿದೆ ಅನ್ನೋದು ಆ ಥರ ಇರಬೇಕು ಅಂತ ನೀವು ಬಯಸ್ತಾ ಇದ್ದೀರಾ? That is our calling. ಅದು ನಮ್ಮ ಕರೆಯಾಗಿದೆ. The worldly people get upset if some little earthly thing is broken or destroyed. ಈ ಲೋಕದ ಜನರು ಈ ಲೋಕದ ಕೆಲವು ವಿಷಯಗಳು ಮುರಿದೋದ್ರೆ ಕೆಟ್ಟೋದ್ರೆ ಅವ್ರಿಗೆ ಬಹಳ ದುಃಖ ಆಗುತ್ತೆ. That doesn't disturb us. ಆದ್ರೆ ಅದು ನಮಗೆ ದುಃಖ ಪಡೋದು. We are disturbed if we had a bad thought. ನಾವು ಬೇರೆಯವರ ಬಗ್ಗೆ ಕೆಟ್ಟದ ಯೋಚನೆ ಮಾಡಿದಾಗ ದುಃಖ ಆಗುತ್ತೆ. Or a dirty thought. ಕೆಟ್ಟ ಯೋಚನೆಗಳು ಬಂದಾಗ. But the world is not disturbed by such thoughts. ಲೋಕದ ಜನ ಈ ಯೋಚನೆಗಳು ಬಂದಾಗ ಅವರು ಚಿಂತೆ ಮಾಡೋದಿಲ್ಲ. That's one example where our value is completely different from the world. ಅದು ಒಂದು ಉದಾಹರಣೆಯಾಗಿದೆ ಲೋಕದ ಮೌಲ್ಯ ನಮ್ಮ ಮೌಲ್ಯ ವ್ಯತ್ಯಾಸವಾಗಿರೋದ್ರಲ್ಲಿ. We don't get into debt. ನಾವು ಸಾಲ ಮಾಡೋದಿಲ್ಲ. We don't cheat anybody. ಮೋಸ ಮಾಡೋದಿಲ್ಲ. We are honest. ನಾವು If we do a business, we do our business honestly. ನಾವು ಎಲ್ಲವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. In everything. ನಾವು ಮಾಡೋ ಎಲ್ಲ ಕಾರ್ಯದಲ್ಲೂ ಪ್ರಾಮಾಣಿಕರಾಗಿರ್ತೇವೆ. Don't hate anybody. ಯಾರನ್ನು ದ್ವೇಷಿಸೋದಿಲ್ಲ. These are all the ways in which we are completely different from the world. ಈ ವಿಷಯಗಳಲ್ಲಿ ನಾವು ಲೋಕದಿಂದ ಬಹಳ ವ್ಯತ್ಯಾಸವಾಗಿದ್ದೇವೆ. It's a number of people who come together like this that is really the church that is in the last days. ಇಂಥ ಜನರು ಒಟ್ಟಾಗಿ ಬರೋದೇ ನಿಜವಾದ ಸಭೆಯ ಕಡೆಯ ದಿನಗಳಲ್ಲಿ. Different from the world, just like light is different from darkness. ಲೋಕದಿಂದ ವ್ಯತ್ಯಾಸವಾಗಿರೋದು ಹೇಗೆ ಬೆಳಕು ಮತ್ತು ಕತ್ಲೆ ವ್ಯತ್ಯಾಸವಾಗಿರುತ್ತೆ. When we are like that, ನಾವು ಹಾಗಿದ್ದಾಗ we will draw to ourselves those whom God is calling to be different from the world. ಹಾಗಿದ್ದಾಗ ನಾವು ದೇವರು ಯಾರನ್ನ ಈ ಲೋಕದಲ್ಲಿ ಅಂಥವ್ರನ್ನಾಗಿ ಕರಿತಾ ಇದ್ದಾರೋ ಅವ್ರನ್ನ ಸೆಳೆಯಲಿಕ್ಕೆ ಸಹಾಯ ಆಗುತ್ತೆ. There are many ways in which today churches try to attract others. ನಾವು ಸಭೆ ಬಹಳ ವಿಷಯಗಳಲ್ಲಿ ಬೇರೆಯವ್ರನ್ನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. Some churches try to attract people with a lot of good music. ಕೆಲವು ಸಭೆಗಳು ಒಳ್ಳೆಯ ಸಂಗೀತ ಇಟ್ಕೊಂಡು ಬೇರೆಯವ್ರನ್ನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. Who will they attract? ಎಂಥವ್ರನ್ನ ಅವರು ಸೆಳೀತಾರೆ? Those who want to listen to good music. ಯಾರು ಒಳ್ಳೆಯ ಸಂಗೀತವನ್ನ ಕೇಳಲಿಕ್ಕೆ ಇಷ್ಟಪಡ್ತಾರೆ ಅಂಥವ್ರನ್ನ ಸೆಳೀತಾರೆ. Or some people try to attract people by having a grand building. ಕೆಲವರು ದೊಡ್ಡ ಒಳ್ಳೆ ಕಟ್ಟಡನ ಕಟ್ಟಿ ಬೇರೆಯವ್ರನ್ನ ಸೆಳೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. Who will they attract? ಎಂಥವ್ರನ್ನ ಅವರು ಸೆಳೀತಾರೆ? Those who like to go to a dignified place for worshiping God. ಯಾರು ಒಳ್ಳೆಯ ಸ್ಥಳಗಳಿಗೆ ಹೋಗಿ ನಾವು ಕುಳಿತುಕೊಳ್ಬೇಕು ಅಂತ ಇಷ್ಟಪಡ್ತಾರೋ ಅಂಥವ್ರನ್ನ ಮಾತ್ರ ನಾವು ಸೆಳೀಲಿಕ್ಕೆ ಆಗುತ್ತೆ. These are not the type of people we want to attract in our church. ಅಂಥವ್ರನ್ನ ನಾವು ಸೆಳೀಲಿಕ್ಕೆ ನಾವು ಇಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ. We want to attract people who are attracted by the message of freedom from sin. ನಾವು ಯಾರು ಈ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ಬಯಸ್ತಾ ಇರ್ತಾರೋ ಅಂಥವ್ರನ್ನ ಸೆಳಿಬೇಕು. We don't want to have the best music in Hubli. ನಾವು ಹುಬ್ಬಳ್ಳಿಯಲ್ಲಿ ಒಳ್ಳೆ ಸಂಗೀತ ಇರೋದು ಅವಶ್ಯಕತೆ ಇಲ್ಲ. We don't want to have the best church building in Hubli. ದೊಡ್ಡ ಬೃಹತ್ ಕಟ್ಟಡ ಇರುವಂತದ್ದು ಅವಶ್ಯಕತೆ ಇಲ್ಲ. We don't even want to have the best preachers in Hubli. ನಾವು ಹುಬ್ಬಳ್ಳಿಯಲ್ಲೇ ಒಳ್ಳೆಯ ಬೋಧಕರು ಇರೋದು ಅವಶ್ಯಕತೆ ಇಲ್ಲ. In all the churches. ಇನ್ನು ಎಲ್ಲ ಸಭೆಗೆ ವ್ಯತ್ಯಾಸ ಮಾಡಿದ್ರೆ we must have the highest standards of holiness that any church preaches in Hubli. ಆದರೆ ನಾವು ಈ ಪವಿತ್ರತೆಯಲ್ಲಿ ಎಲ್ಲ ಸಭೆಗಿಂತ ಉತ್ತಮವಾದ ಒಂದು ಮಟ್ಟವಿರಬೇಕು. The Old Testament says holiness is what is proper for God's house. ಹಳೆಯ ಒಡಂಬಡಿಕೆಯಲ್ಲಿ ಹೇಳುತ್ತೆ ಪವಿತ್ರತೆಯೇ ದೇವರ ಒಂದು ಆಲಯಕ್ಕೆ ಮುಖ್ಯವಾದದ್ದು. That is the primary thing that should characterize God's house. ದೇವರ ಆಲಯಕ್ಕೆ ಅದೇ ಮುಖ್ಯವಾದದ್ದು. And that's why we should major on that. ನಾವು ಅದನ್ನೇ ಮುಖ್ಯವಾಗಿ ಇಟ್ಕೊಳ್ಬೇಕು. So as I said, we are not seeking to be in competition with any church in any of these worldly areas. ನಾನು ಮೊದಲೇ ಹೇಳ್ದಂಗೆ ಈ ಲೋಕದ ವಿಷಯಗಳಲ್ಲಿ ಯಾವುದೇ ಸಭೆಯನ್ನ ವ್ಯತ್ಯಾಸ ನಾವು ಮಾಡಿ ಸ್ಪರ್ಧೆಯಲ್ಲಿಲ್ಲ. We want to preach the highest standards of holiness that any church preaches in Hubli. ಆದರೆ ಹುಬ್ಬಳ್ಳಿಯಲ್ಲಿ ಎಲ್ಲಾ ಸಭೆಗಳಲ್ಲಿ ಬೋಧನೆ ಮಾಡೋದಕ್ಕಿಂತ ಹೆಚ್ಚಿನಾದ ಪವಿತ್ರತೆಯನ್ನು ನಾವು ಬೋಧನೆ ಮಾಡಬೇಕು. So that we attract to our church only those who are interested in a holy life. ಅದರಿಂದ ನಾವು ಈ ಹುಬ್ಬಳ್ಳಿಯಲ್ಲಿ ಯಾರಿಗೆ ಅಂತ ಜೀವಿತ ಬಯಸಿ ಬರ್ತಾರೋ ಅಂಥವ್ರನ್ನ ಮಾತ್ರ ನಾವು ಸೆಳೆಯೋಕೆ ಸಹಾಯ ಆಗುತ್ತೆ. Those who are interested in listening to good music, they can go to some other churches. ಒಳ್ಳೆಯ ಸಂಗೀತದಲ್ಲಿ ಅವರಿಗೆ
ವಿಶ್ವಾಸ ಇದ್ರೆ ಮತ್ತೆ ಆಸೆ ಇದ್ರೆ ಅವರು ಬೇರೆ ಸಭೆಗೆ Those who want financial help from a church must go to some other churches. ಬೇರೆ ಕೆಲವರಿಗೆ ಹಣ ಸಹಾಯ ಬೇಕು ಅಂದ್ರೆ ಅವರು ಬೇರೆ ಸಭೆಗೆ ಹೋಗಿ. Or those who like to find some security in a big number, they should go to some big church. ಕೆಲವರಿಗೆ ಬಹಳಷ್ಟು ದೊಡ್ಡ ಸಭೆಗೆ ಹೋಗ್ಬೇಕು ಅಂತ ಆಸೆ ಇದ್ರೆ ಅವರು ಬೇರೆ ಸಭೆಗೆ ಹೋಗ್ಲಿ. We must only attract those who are interested in being free from sin. ನಾವು ಯಾರಿಗೆ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ಆಸೆ ಇದೆ ಅವರನ್ನು ಮಾತ್ರ ಸೆಳೆಯಕ್ಕೆ Because Jesus came to set people free from sin. ಯಾಕಂದ್ರೆ ಯೇಸು ಬಂದಿದ್ದು ಜನರನ್ನ ಅವರ ಪಾಪಗಳಿಂದ ಬಿಡಿಸ್ಲಿಕ್ಕೆ. He didn't come to make us better musicians. ಅವರು ನಾವು ಒಳ್ಳೆ ಸಂಗೀತಗಾರರಾಗಬೇಕು ಅನ್ನೋದು ಅಂತ ಬಂದಿಲ್ಲ. He didn't even come to make us better preachers. ಆತನು ನಮ್ಮನ್ನ ಒಳ್ಳೆ ಬೋಧಕರನ್ನಾಗಿ ಮಾಡಬೇಕು ಅಂತಾನೂ ಬಂದಿಲ್ಲ. What did he come for? ಯಾಕೆ ಬಂದನು? He came to make us holier people just like himself. ಆತನಂತೆ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ಲಿಕ್ಕಾಗಿ ಆತನು ಬಂದನು. So that must be the primary thing in our church. ಅದು ಬಹಳ ಪ್ರಮುಖ ವಿಷಯವಾಗಿರಬೇಕು ನಮ್ಮ ಸಭೆಯಲ್ಲಿ. I remember in Bangalore when we started. ನನಗೆ ನೆನಪಿದೆ ನಮ್ಮ ಬೆಂಗಳೂರು ಸಭೆ ಪ್ರಾರಂಭವಾದಾಗ. For 6 years God never gave us a building. 6 ವರ್ಷ ನಮಗೆ ದೇವರು ಕಟ್ಟಡ ಕೊಟ್ಟಲಿಲ್ಲ. And that was very good for us. ಅದು ಬಹಳ ಒಳ್ಳೆದಾಯ್ತು ನಮಗೆ. Because when we met in a house, we really became one with each other as a family. ನಾವು ನಮ್ಮ ಮನೆಯಲ್ಲಿ ಕೂಡಿ ಬಂದಾಗ ನಾವು ಎಲ್ಲರೂ ಒಂದು ಕುಟುಂಬ ತರ ಒಂದಾದೆವು. And I saw, now when I look back, I see that God was first interested in building the church, which is the people, then giving us the hall. ನಾನು ಅದನ್ನ ನೋಡಿದಾಗ ನನಗೆ ಅನ್ಸುತ್ತೆ ದೇವರು ನಮ್ಮನ್ನ ಸಭೆಯಾಗಿ ಅಂದ್ರೆ ಜನರನ್ನ ಒಟ್ಟಾಗಿ ಕಟ್ಟೋದು ಮುಖ್ಯವಾಗಿತ್ತು. ಕಟ್ಟಡನ ಕೊಡೋ ಮೊದಲು. If the people in a church are built together, it doesn't matter even if you don't have a hall. ಸಭೆಯ ಜನರು ಒಟ್ಟಾಗಿ ಐಕ್ಯರಾದಾಗ ಕಟ್ಟಡ ಇಲ್ಲದೆ ಇದ್ರೂ ಪರವಾಗಿಲ್ಲ. Because that is the real church. ಯಾಕೆ ಅಂದ್ರೆ ಅದೇ ನಿಜವಾದ ಸಭೆಯಾಗಿದೆ. If all of you are not one with each other, ಆದರೆ ನೀವೆಲ್ಲ ಒಂದಾಗಿಲ್ಲ, ಐಕ್ಯರಾಗಿಲ್ಲ, and then you just have a grand hall, ಮತ್ತೆ ಬರೇ ದೊಡ್ಡ ಕಟ್ಟಡ ಇದ್ರೆ you're fooling yourself that God is happy with you. ನೀವು ಮೂರ್ಖರಾಗ್ತೀರಾ, ದೇವರು ಸಂತೋಷವಾಗಿದ್ದಾರೆ. God is not happy with the building. ದೇವರು ಕಟ್ಟಡ ನೋಡಿ ಸಂತೋಷ ಪಡೋದಿಲ್ಲ. A building is just a matter of convenience. ಅದು ಒಂದು ಅನುಕೂಲ ಮಾತ್ರ. It's like Jesus and Paul used to walk. Today we go by bus or scooter. ಪೌಲನ್ನ ನೋಡ್ತೀವಿ, ಅವರು ನಡೆದು ಹೋದ್ರು. ಇವತ್ತು ನಮಗೆ ಬಸ್ ಇದೆ, ಕಾರ್ ಇದೆ. It's just a convenience. ಅದು ಒಂದು ಅನುಕೂಲ ಮಾತ್ರ. It doesn't make us any better than Jesus and Paul if we travel in a bus. ನಾವು ಬಸ್ನಲ್ಲಿ ಹೋಗೋದ್ರಿಂದ ಯೇಸುಗಿಂತ ಪೌಲನಿಗಿಂತ ಉತ್ತಮರಾಗೋದಿಲ್ಲ. In the same way, the early Christians may not have had a hall like this, but we have one. It doesn't make us better than them. ಮೊದಲಿನ ಕ್ರೈಸ್ತರನ್ನ ನೋಡಿದ್ರೆ ಅವರಿಗೆ ಒಂದು ಕಟ್ಟಡ ಇರಲಿಲ್ಲ, ಆದ್ರೆ ನಮಗೆ ಕಟ್ಟಡ ಇದೆ, ಅದರಿಂದ ನಾವು ಉತ್ತಮರಾಗೋದಿಲ್ಲ. Only a convenience. ಇದು ಬರೀ ಅನುಕೂಲ ಮಾತ್ರ. Don't any of you ever think of this building as the church. ಈ ಕಟ್ಟಡವನ್ನ ಯಾರು ಸಭೆ ಅಂತ ಅನ್ಕೊಳ್ಬೇಡಿ. There are a lot of foolish Christians who call a building a church. ಬಹಳಷ್ಟು ಮೂರ್ಖ ಕ್ರೈಸ್ತರು ಒಂದು ಕಟ್ಟಡವನ್ನ ಸಭೆ ಅಂತ ಕರೀತಾರೆ. We can say the church meets in this building. That's okay. ನಾವು ಹೇಳ್ಬೋದು ಸಭೆ ಈ ಕಟ್ಟಡದಲ್ಲಿ ಕೂಡಿ ಬರುತ್ತೆ ಅಂತ. So when we have a name outside, so and so church, it just means that church is meeting in this building. The building is not the church. ಹೊರಗಡೆ ಇದು ಒಂದು ಸಭೆ ಅಂತ ಹೆಸರಿದ್ರೆ ಅದರ ಅರ್ಥ ಏನಂದ್ರೆ ಆ ಸಭೆ ಆ ಕಟ್ಟಡದಲ್ಲಿ ಕೂಡಿ ಬರುತ್ತೆ ಅಂತ. The worldly people think a building is a church. ಆ ಲೋಕದ ಜನ ಅನ್ಕೊಂತಾರೆ ಕಟ್ಟಡ ಒಂದು ಸಭೆ ಅಂತ. No, ಇಲ್ಲ. This building has no value before God. ಈ ಕಟ್ಟಡಕ್ಕೆ ದೇವರ ಮುಂದೆ ಯಾವ ಪ್ರಾಧಾನ್ಯತೆ ಇಲ್ಲ. It's a convenience for you to meet so that you don't have to stay in a rented place. ಇದು ಒಂದು ಅನುಕೂಲ, ಯಾಕೆ ಅಂದ್ರೆ ನೀವು ಬೇರೆ ಕಡೆ ಒಂದು ಬಾಡಿಗೆ ಮನೆ ತಗೊಳ್ಳೋ ಅವಶ್ಯಕತೆ ಇಲ್ಲ. But what should we dedicate to God today? ಹಾಗಿದ್ರೆ ನಾವು ಯಾವುದನ್ನ ದೇವರಿಗೆ ಒಪ್ಪಿಸಿಕೊಡ್ಬೇಕು ಇವತ್ತು? It's not a building. ಈ ಕಟ್ಟಡವನ್ನ ಅಲ್ಲ. You got to dedicate your bodies. ನೀವು ನಿಮ್ಮ ಶರೀರಗಳನ್ನ ನೀವು ದೇವರಿಗೆ ಒಪ್ಪಿಸಿಕೊಡ್ಬೇಕು. Romans 12:1. ರೋಮ 12:1 ನೋಡೋಣ. Romans chapter 12 and verse 1. 12:1. It says, present your bodies a living sacrifice to God. That is an acceptable spiritual service of worship. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. What are we going to dedicate to God today? ನಾವು ಯಾವುದನ್ನ ದೇವರಿಗೆ ಒಪ್ಪಿಸಿಕೊಡ್ತೇವೆ? Not a building. ಕಟ್ಟಡವನ್ನಲ್ಲ. God will say, well, I don't want that building. ದೇವರು ಹೇಳ್ತಾರೆ ನನಗೆ ಆ ಕಟ್ಟಡ ಬೇಕಾಗಿಲ್ಲ. I'm not going to live in that building. ನಾನು ಆ ಕಟ್ಟಡದಲ್ಲಿ ನೆಲೆಸೋದಿಲ್ಲ. In the Old Testament, yes, they dedicated the temple or the tabernacle to God. ಹಳೆ ಒಡಂಬಡಿಕೆಯಲ್ಲಿ ಹೌದು, ಅವರು ಒಂದು ಕಟ್ಟಡವನ್ನ ದೇವರಿಗೆ ಒಪ್ಪಿಸಿಕೊಟ್ರು. But that was only a picture. ಅದು ಒಂದು ಚಿತ್ರಣವಾಗಿದೆ. Today it's our body. ಇವತ್ತು ನಮ್ಮ ಶರೀರ. Each of you ಪ್ರತಿಯೊಬ್ಬರು today
ಇವತ್ತು I want to encourage you to dedicate your body to God. ನಾನು ಪ್ರೋತ್ಸಾಹಿಸ್ತೀನಿ, ಪ್ರತಿಯೊಬ್ಬರು ನಿಮ್ಮ ದೇಹವನ್ನ ದೇವರಿಗೆ ಒಪ್ಪಿಸಿಕೊಡಿ. Especially your eyes and your tongue. ನಿಮ್ಮ ಕಣ್ಣು ಮತ್ತು ನಿಮ್ಮ ನಾಲಿಗೆಗಳು. Because we sin a lot with those two things. ಯಾಕೆಂದ್ರೆ ಅದು ಎರಡರಿಂದನೇ ನಾವು ಹೆಚ್ಚು. Say, Lord, I dedicate them to you. ಕರ್ತನೇ, ನಾನು ಅದನ್ನ ನಿನಗೆ ಒಪ್ಪಿಸಿಕೊಡ್ತೀನಿ. And I want you to fill me with the Holy Spirit. ನೀನು ನನ್ನನ್ನು ಪವಿತ್ರಾತ್ಮನಿಂದ ತುಂಬಿಸು. Because I realize the temple of God is the body and we people, not the building. ಯಾಕೆಂದ್ರೆ ನಾನು ಅರ್ಥ ಮಾಡ್ಕೊಂತೀನಿ, ದೇವರ ಆಲಯ ಬಂದು ನನ್ನ ಶರೀರವಾಗಿದೆ, ಈ ಕಟ್ಟಡವಲ್ಲ. And Lord, thank you for giving us this building. ದೇವರೇ, ನೀವು ಕಟ್ಟಡನ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. Help us to use this for your glory. ನಾವು ಇದನ್ನ ನಿನ್ನ ಮಹಿಮೆಗಾಗಿ ಉಪಯೋಗಿಸ್ತೀವಿ. In that sense, we give you the building also like we give our time and money and earthly things also to God. ನಾವು ನಮ್ಮ ಸಮಯ, ಹಣ, ಲೋಕದ ವಸ್ತುಗಳನ್ನು ಹೇಗೆ ದೇವರಿಗೆ ಕೊಡ್ತೀವೋ ಹಾಗೆ ಈ ಕಟ್ಟಡವನ್ನು ನಿನಗೆ ಕೊಡ್ತೇವೆ. Yeah, so that this place can be used for your glory. ಅದರಿಂದ ಈ ಜಾಗ ಕೂಡ ನಿನ್ನ ಮಹಿಮೆಗಾಗಿ ಉಪಯೋಗಿಸ್ತೀವಿ. We pray that people who come here will sense your presence in every meeting. ನಾವು ಪ್ರಾರ್ಥನೆ ಮಾಡ್ತೇವೆ, ಈ ಸ್ಥಳಕ್ಕೆ ಯಾವ ಜನ ಬರ್ತಾರೆ ನಿನ್ನ ಪ್ರಸ್ತುತಿಯನ್ನು ಕಂಡುಕೊಳ್ಳಿ. In this place many will find the gate to heaven. ಈ ಸ್ಥಳದಲ್ಲಿ ಆ ಒಂದು ಪರಲೋಕ ದಾರಿಯನ್ನ ಕಂಡುಕೊಳ್ಳಿ. And they will come into this church, the family of God. ಈ ಸಭೆ, ದೇವರ ಕುಟುಂಬಕ್ಕೆ ಜನರು ಬರಲಿ. So that is our prayer for this place. ಈ ಕಟ್ಟಡಕ್ಕಾಗಿ ಅದೇ ನಮ್ಮ ಪ್ರಾರ್ಥನೆಯಾಗಿದೆ. Always remember, ಯಾವಾಗಲೂ ನೆನಪಿ, you are the church. ನೀವೇ ಸಭೆಯಾಗಿದೆ. This is purely a matter of convenience that you can meet here. ಇದು ಒಂದು ಅನುಕೂಲವಾಗಿದೆ, ನೀವು ಕೂಡಿ ಬರಲಿಕ್ಕೆ. So now we want to pray. ನಾವು ಪ್ರಾರ್ಥಿಸೋಣ. We bow our heads, ನಾವು ನಮ್ಮ ತಲೆಯನ್ನು all of us, and close our eyes. ನಮ್ಮ ಕಣ್ಣುಗಳನ್ನು ಮುಚ್ಚಿ ತಲೆ ಬಗ್ಗಿಸಿ We will be conscious of God's presence. ಕರ್ತನ ಪ್ರಸ್ತುತತೆಯಲ್ಲಿ ನಾವು ನೆನಪಿಟ್ಕೊಳ್ಳೋಣ. Jesus is here. ಯೇಸು ಇದ್ದಾರೆ ಇವತ್ತು, and we want to honor him. ಆತನಿಗೆ ಸನ್ಮಾನಿಸ್ತೇವೆ. And we want to dedicate our bodies to him right now. ಆತನಿಗೆ ನಮ್ಮ ದೇಹಗಳನ್ನ ಪೂರ್ಣವಾಗಿ ಒಪ್ಪಿಸಿಕೊಡ್ತೇವೆ. Do that individually. ಪ್ರತ್ಯೇಕವಾಗಿ, ವೈಯಕ್ತಿಕವಾಗಿ ಮಾಡಿ. I give my body to you as a dedication today. ಕರ್ತನೇ, ನನ್ನ ಶರೀರವನ್ನ ನಿನಗೆ ಒಪ್ಪಿಸಿಕೊಡ್ತೀನಿ ಇವತ್ತು. Please take it. Fill me with the Holy Spirit. ಇದನ್ನ ತಕೊಂಡು ನಿನ್ನ ಪವಿತ್ರಾತ್ಮನಿಂದ ತುಂಬಿಸು ಸ್ವಾಮಿ. Help me to be united with my brothers and sisters in the church here. ನನಗೆ ಸಹಾಯ ಮಾಡು ಸ್ವಾಮಿ, ನನ್ನ ಸಹೋದರ ಸಹೋದರಿಯರ ಜೊತೆ ಐಕ್ಯರಾಗಿರ್ಲಿಕ್ಕೆ. To forgive everyone. ಎಲ್ಲರನ್ನು ಕ್ಷಮಿಸಲಿಕ್ಕೆ. Ask forgiveness quickly. ಎಲ್ಲರಿಂದ ಕ್ಷಮೆ ಕೇಳಲಿಕ್ಕೆ. To love everyone. ಪ್ರೀತಿಸಲಿಕ್ಕೆ ಪ್ರತಿಯೊಬ್ಬರನ್ನು. And to have a different sense of values than the world's people. ಲೋಕದ ಜನರಿಗಿಂತ ಪ್ರತ್ಯೇಕವಾದ ಮೌಲ್ಯಗಳನ್ನ ಉಳಿಸಿಕೊಳ್ಳಲಿಕ್ಕೆ ಸಹಾಯ. Father, thank you for giving us this building. ತಂದೆಯವರೇ, ಈ ಕಟ್ಟಡವನ್ನು ಕೊಟ್ಟಿದ್ದಕ್ಕೆ ನಿನಗೆ ಸ್ತೋತ್ರ. It's your gift. ಇದು ನಿನ್ನ ಕೊಡುಗೆ. We want to use it totally for your glory. ನಾವು ಇದನ್ನ ನಿನ್ನ ಮಹಿಮೆಗಾಗಿ ಉಪಯೋಗಿಸ್ತೀವಿ ಸ್ವಾಮಿ. We pray this place will be the gate of heaven to many people. ನಾವು ಪ್ರಾರ್ಥಿಸುತ್ತೇವೆ, ಈ ಕಟ್ಟಡವು ಬಹಳಷ್ಟು ಜನರಿಗೆ ಪರಲೋಕಕ್ಕೆ ದಾರಿಯಾಗಲಿ ಅಂತ. And from the very first day, ಮೊದಲ ದಿವಸದಿಂದ till the day you return, ನೀನು ಬರುವವರೆಗೆ, Lord Jesus, this building will be used for your glory. ಈ ಕಟ್ಟಡವನ್ನ ನಿನ್ನ ಮಹಿಮೆಗಾಗಿ ಉಪಯೋಗಿಸ್ತೀವಿ. So just like we give our bodies first, ನಮ್ಮ ಹೃದಯಗಳನ್ನ ಮೊದಲು ಕೊಡೋ ತರ, we also give this building to you. ಈ ಕಟ್ಟಡವನ್ನು ನಿನಗೆ ಒಪ್ಪಿಸಿಕೊಡ್ತೇವೆ. As you bless our bodies, ನಮ್ಮ ದೇಹಗಳನ್ನ ಆಶೀರ್ವದಿಸು. make us united in the body of Christ. ನಾವು ಕೂಟದಲ್ಲಿ, ಸಭೆಯಲ್ಲಿ ಐಕ್ಯರಾಗಲಿಕ್ಕೆ ಸಹಾಯ ಮಾಡಿ. We pray this building also will glorify you. ಈ ಕಟ್ಟಡ ಕೂಡ ನಿನ್ನ ಮಹಿಮೆಗಾಗಿರಲಿ. Thank you for helping us to finish it without getting into debt. ನಾವು ಸಾಲಕ್ಕೆ ಹೋಗದೇನೆ ಈ ಕಟ್ಟಡವನ್ನು ಪೂರ್ಣಗೊಳಿಸಲಿಕ್ಕೆ ಸಹಾಯ ಮಾಡಿದ್ದಕ್ಕೆ providing all our needs. ನಮ್ಮ ಅನುಕೂಲತೆಗಳನ್ನೆಲ್ಲ ಒಪ್ಪಿಸಿಕೊಟ್ಟಿದ್ದಕ್ಕೆ ಸ್ತೋತ್ರ. ನಿನಗೆ ಮಹಿಮೆ ಕೊಡ್ತೀನಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್.